ಬೈಲಹೊಂಗಲದ ಡಿ ಡ್ಯಾನ್ಸ್ ಅಕಾಡೆಮಿ 11ನೇ ವರ್ಷದ ವಾರ್ಷಿಕ ಮಹೋತ್ಸವ ಹಾಗೂ ಪತಂಗ 2024ರ ಮಕ್ಕಳ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭ ಪಟ್ಟಣದ ವಿಜಯ ಸೋಷಿಯಲ್ ಕ್ಲಬ್ನಲ್ಲಿ ಮಂಗಳವಾರ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಭು ನೀಲಕಂಠ ಮಹಾಸ್ವಾಮಿಗಳು, ಪ್ರಸಕ್ತ ಸಮಾಜದಲ್ಲಿ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಉಳಿಯಲು ಇಂತಹ ಬೇಸಿಗೆ ಶಿಬಿರಗಳು ಬಹಳ ಅವಶ್ಯಕ ಹಾಗೂ ಡಿ ಡ್ಯಾನ್ಸ್ ಅಕಾಡೆಮಿಯು ನಾಡಿನಾದ್ಯಂತ ಹಲವಾರು ಕಲಾವಿದರನ್ನ ಹುಟ್ಟುಹಾಕುತ್ತಿದ್ದು ನಾಡಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಾಧನೆಗೈದ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಣ್ಯರಾದ ಮಾಜಿ ಶಾಸಕ ಜಗದೀಶ್ ಮೆಟಗೂಡ್, ಶಿವಾನಂದ ಸೋಮಣ್ಣವರ್, ಕುಡ್ಸೋಮಣ್ಣವರ್, ಮಹಾಂತೇಶ್ ತುರ್ಮುರಿ, ಕಾಶಿನಾಥ್ ಬಿರಾದರ್, ಉಮೇಶ್ ಹಿರೇಮಠ್, ಕೆಪಿ ರಾಮಗುಂಡಿ, ಈರಿನಗೌಡ್ ಶಿಲುವಂತರ್ ಹಾಜರಿದ್ದರು. 11ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪತಂಗ ಒಂದು ವಿಶೇಷವಾಗಿರುವಂತಹ ಹೆಸರನ್ನು ಹೊಂದಿ ಬೇಸಿಗೆ ಶಿಬಿರವನ್ನ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಬೈಲಹೊಂಗಲದಲ್ಲಿ ನಮ್ಮ ಕುಮಾರ್ ಬೋರಕ್ನವರವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಮಾನ್ಯ ಮಾಜಿ ಶಾಸಕರಾಗಿರುವಂತಹ ಜಗದೀಶ್ ಮಟಗುಡ್ ಅವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಹಾಗೆ ಶಿವಾನಂದ ಕುಡ್ಸಮ್ನವರವರಲ್ಲಿ, ಕಾಶಿನಾಥ್ ಬಿರಾದರ್ ಅವರಲ್ಲಿ, ಮಹಾಂತೇಶ್ ತುರ್ಮರಿಯವರಲ್ಲಿ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಲ್ಲಿ, ಆಸೀನರಾಗಿರುವಂತಹ ಎಲ್ಲ ಶರಣ ಬಾಂಧವರಲ್ಲಿ, ತಾಯಂದಿರಲ್ಲಿ ಶರಣಾರ್ಥಿಗಳು, ನೀವೆಲ್ಲ ನಮ್ಮ ಕುಮಾರ ಬಹಳಷ್ಟು ವರ್ಷಗಳಿಂದ ಈ ಒಂದು ಡಿ ಡ್ಯಾನ್ಸ್ ಅಕಾಡೆಮಿಯನ್ನು ತೆಗೆದು ಬಹಳ ದೊಡ್ಡ ಕೆಲಸವನ್ನು ನಮ್ಮ ಬೈಲಹೊಂಗಲದೊಳಗೆ ಮಾಡಿದ. ಅವನ ಸಾಧನೆಗೆ ಕೆಲವೊಂದಿಷ್ಟು ಮಾತುಗಳನ್ನು ನೋವಿನಿಂದ ಹಂಚಿಕೊಂಡ, ಒಂದಿಷ್ಟು ನಲಿವನ್ನು ಕೂಡ ಇಲ್ಲಿ ಹಂಚಿಕೊಂಡ. ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಕಡೆ ಅತನೀಶರು ಬರೀತಾರೆ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಶಿಲೆಯಾಗುವುದು ಗೆಳೆಯ ಅಂತ ತಿಳ್ಕೊಂಡು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಹುಡುಗ ಇವತ್ತು ಬಡತನದೊಳಗೆ ಬೆಳೆದು ತನ್ನದೇ ಆಗಿರುವಂತಹ ವಿದ್ಯೆಯನ್ನ ಪಡ್ಕೊಂಡು ಇವತ್ತ ಎಲ್ಲರನ್ನೂ ಕೂಡ ಹಿಂದಿಕ್ಕಿ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಬೈಲಹೊಂಗಲದಲ್ಲಿ ಅಷ್ಟೇ ಅಲ್ಲ, ಹಲವಾರು ಕರ್ನಾಟಕದೊಳಗಿರುವಂತಹ ಹಲವಾರು ಅಕಾಡೆಮಿಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಇವತ್ತು ಇಡೀ ನಾಡಿನೊಳಗೆ ಹೆಸರನ್ನ ಪಡೆದಿದ್ದಾನೆ ಅಂತ ಹೇಳಿ ಅಂದ್ರೆ ಅದು ನಮ್ಮ ಬೈಲಹೊಂಗಲದ ಹೆಮ್ಮೆ ಅಂತೇಳಿ ಇವತ್ತು ನಾವೆಲ್ಲ ಅನ್ಕೊಳ್ಬೇಕಾಗ್ತದೆ. ಅಂತಹ ಕುಮಾರ್ ಬೋರಕ್ನವರವರು ಇವತ್ತು ಇಂತಹ ಪತಂಗ ಅನ್ನುವಂತಹ ಹೆಸರನ್ನ ಇಟ್ಟು ಎಲ್ಲ ಮಕ್ಕಳಿಗೂ ಕೂಡ ಬೇಸಿಗೆ ಶಿಬಿರ ಅಳವಡಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ ಎಲ್ಲರೂ ಕೂಡ ಮೊಬೈಲ್ನಿಂದ ದೂರ ಇರ್ರಿ ಅಂತ ಹೇಳಿದ್ರು. ಆದ್ರೆ ನಾವು ದೊಡ್ಡವರನ್ನ ಅದರಿಂದ ದೂರ ಇದ್ರೆ ಇನ್ನೂ ಬಹಳ ಚಲೋ ಆಗ್ತತಿ ಅಂತ ತಿಳ್ಕೊಂಡು ಇನ್ನೂ ಹಿರಿಯರು ಹೇಳಿದ್ರು. ನಾನೊಂದು ಮಾತು ಹೇಳ್ತೀನಿ ತಾಯಿ, ಎಲ್ಲ ತಾಯಂದಿರು ಬಹಳಷ್ಟು ಜನ ಇದ್ದೀರಿ. ಇನ್ನು ಮುಂದೆ ಯಾರು ಹೊಟ್ಟೆಲಿ ಹಾಕ್ತಾರಲ್ಲ ಅವರಿಗೆ ಯಾರು ಗರ್ಭವನ್ನ ಧರಿಸ್ತಾರೋ ಆ ಗರ್ಭವನ್ನ ಧರಿಸುವಂತಹ ಸಂದರ್ಭದೊಳಗೆ ತಾವೆಲ್ಲರೂ ಕೂಡ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಗರ್ಭಧಾರಣೆ ಆದ್ಮೇಲೆ ಎಲ್ಲರೂ ಕೂಡ ನೀವು ಆವಾಗ ಒಂದಿಷ್ಟು ಚಲೋ ಚಲೋ ಪುಸ್ತಕವನ್ನು ಓದ್ತೀರಿ, ಮತ್ತೊಂದು ಮಗದೊಂದು ಮಾಡ್ತೀರಿ. ಆ ಸಂದರ್ಭದೊಳಗೆ ಮೊಬೈಲನ್ನು ಬಿಟ್ಟು ಒಂದ್ ಸ್ವಲ್ಪ ಪುಸ್ತಕ ಕಡೆ ಗಮನ ಕೊಡ್ರಿ. ಆ ಮಕ್ಕಳಿಗೆ ಸಂಗೀತದ ಅಥವಾ ಸಂಗೀತವನ್ನ ಕೇಳೋದನ್ನ ಮಾಡ್ರಿ, ಮತ್ತೊಂದು ಮಗದೊಂದನ್ನ ಮಾಡ್ರಿ. ಅದೇ ನಿಟ್ಟಿನಲ್ಲಿ ನಿಮ್ಮ ಮಗ ಬೆಳಿತಾನೆ, ನಿಮ್ಮ ಮಗಳು ಬೆಳಿತಾಳೆ ಅನ್ನುವಂಥದ್ದು ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂತಹದ್ದು. ನಾವೋ ಇವತ್ತು ಮೊಬೈಲ್ ಹಿಡ್ಕೊಂಡ್ ಕುಂತ್ರ ನಮ್ಗಿಂತ ಫಾಸ್ಟ್ ಆ ಹೊಟ್ಟೆಯಾಗಿರೋದು ಬೆಳೆದಿರ್ತೈತಿ. ನಾವು ಏನ್ ಕಲಿತಿರ್ತೀವಲ್ಲ, ನಾವ್ ಏನ್ ಹಿಡ್ಕೊಂಡು ನೋಡ್ತಾ ಇರ್ತೀವಿ, ನಾವು ಏನನ್ನ ಮಾಡ್ತಾ ಇರ್ತೀವಿ, ಆ ಒಳಗಡೆ ಇರುವಂತಹ ಗರ್ಭದಲ್ಲಿರುವಂತಹ ಮಗು ಅದನ್ನ ಗ್ರಹಿಸ್ತಾ ಇರ್ತದೆ. ಅದಕ್ಕ ನಾವೆಲ್ಲರೂ ಕೂಡ ಅದನ್ನು ಮೊದಲು ಮಟ್ಟಿಗೆ ಮಾಡಿದ್ರ, ಯಾಕಂದ್ರೆ ಇವತ್ತು 5G ಬಂದದ, ಇನ್ನು 10G ವರೆಗೂ ಕೂಡ ಹೋಗ್ಬೋದು. ಅದಕ್ಕ ನಾವೆಲ್ಲರೂ ಕೂಡ ಈಗ ಎಚ್ಚೆತ್ಕೊಂಡ್ವಿ ಅಂತ ಹೇಳಿದ್ರ ನಮ್ಮ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಮೊಬೈಲ್ ತಾವ ಬಿಟ್ಟು ಪುಸ್ತಕ ಹಿಡ್ಕೋತಾರ ಅನ್ನುವಂಥದ್ದು ನಿಮಗೆಲ್ಲರೂ ಕೂಡ ಹೇಳ್ತಾ, ಇವತ್ತ ಕುಮಾರ್ ಬೋರಕ್ನವರವರು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಬಹಳಷ್ಟು ವರ್ಷಗಳಿಂದ ಒಳ್ಳೆಯ ಕೆಲಸವನ್ನ ನಮ್ಮ ಬೈಲಹೊಂಗಲದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ಸದಾಕಾಲ ನಾವು ಬೆನ್ನೆಲುಬಾಗಿ
ಏನ ಬರಲಿ ಅವರ ಜೊತೆಗೆ ನಾವು ಸದಾಕಾಲ ಇರ್ತೀವಿ ಅನ್ನುವಂತಹ ಮಾತನ್ನ ಈ ಮೂಲಕ ಕುಮಾರಿಗೆ ಹೇಳ್ತಾ ಒಳ್ಳೇದಾಗಲಿ. ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯಮಾನ್ಯರು ಇಲ್ಲಿದ್ದಾರೆ. ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ರಿ, ಎಷ್ಟೊಂದು ಸುಂದರವಾಗಿ ಅವರೆಲ್ಲ ತಯಾರಾಗಿ ಬಂದಿದ್ದಾರೆ. ಅದನ್ನ ನೋಡೋದ ಒಂದು ಖುಷಿ. ನಾನು ಬರೀ ಅರ್ಧ ತಾಸು ಇದ್ದು ಹೋಗ್ತೇನಂತ ಹೇಳಿದವ ಈ ಕಾರ್ಯಕ್ರಮ ಮುಗಿಸಿನ ಹೊಂಟೇನೆ. ಕಾರಣ ಈ ಮಕ್ಕಳ ಒಳಗೆ ಕುಂತ್ಕೊಂಡು ಅವರೆಲ್ಲರ ಆಟೋಟಗಳನ್ನ ನೋಡಿದ್ರೆ ಒಂದಿಷ್ಟು ಏನೋ ಮನಸ್ಸಿಗೆ ಆನಂದ ಸಿಗ್ತದ. ಇದರಲ್ಲಿರುವಂತಹ ಅದಕ್ಕೆ ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳು ದೇವರಿದ್ದಂಗ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅವರನ್ನ ನೋಡಿದ್ರೆ ಒಂದಿಷ್ಟು ಮನಸ್ಸಿಗೆ ಆನಂದ ಸಿಗ್ತಾ ಇರ್ತದೆ. ಅದಕ್ಕೆ ಕಾರಣದಿಂದ ಇಂತಹ ಕಾರ್ಯಕ್ರಮವನ್ನು ಮಾಡಿ ಬಹಳಷ್ಟು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗಲಿ, ಕುಮಾರನಿಗೂ ಕೂಡ ಮುಂದೆ ಯಶಸ್ವಿ ಸಿಗಲಿ ಅನ್ನುವಂತ ತಿಳ್ಕೊಂಡು ಆಶೀರ್ವದಿಸ್ತಾ ನಾನು ಮಾತುಗಳ ವಿರಾಮ ನೀಡ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಸುಮಾರು 11 ವರ್ಷಗಳ ಕಾಲ ಈ ಬೇಸಿಗೆ ಶಿಬಿರ ನಡೆಯುತ್ತಲೇ ಬಂದಿದೆ. ಅನೇಕ ತೊಂದರೆಗಳು ಬಂದರೂ ಕೂಡ ಅವುಗಳನ್ನು ಎದಿಗಾರಿಕೆ ಎದುರಿಸಿ ಮತ್ತೆ ಈ ಕಾರ್ಯಕ್ರಮ ನಿಲ್ಲಬಾರ್ದು, ಈ ಶಿಬಿರ ನಿಲ್ಲಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬಹಳಷ್ಟು ಶ್ರಮವಹಿಸಿ ನಮ್ಮ ಕುಮಾರ್ ಬೋರಕ್ಕನವರವರು ಬಹಳಷ್ಟು ಶ್ರಮ. ಆಮೇಲೆ ವೇದಿಕೆ ಮೇಲೆ ಇನ್ನೊಂದು 2 ಮಾತು ಮುಗಿಸಕ್ಕೆ ಇಷ್ಟಪಡ್ತೇನೆ. ನಾನು ನಿಜವಾಗೂ ನಾವು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದ್ದಾಗ ನಮ್ಮೊಂದು ವಿಶೇಷ ಅಂದರೆ ನಮ್ಮ ಮೆಟೋಡ್ ಅನ್ನೋ ರಿಲೇಷನ್ ಅದ. ಅವ್ರು ನಿಜವಾಗೂ ನಾವು ಶಾಸಕರಂತ ನಮ್ಮ ಶಿಕ್ಷಕರು ಒಪ್ಕೋತಿಲ್ಲ, ಅವರು ಒಬ್ಬರ ಶಿಕ್ಷಕರಂತ ಒಪ್ಕೋತಿದ್ರು ನಮ್ಮ ಶಿಕ್ಷಕರ ಟೀಮ್. ಯಾಕಪ್ಪ ಅಂತಂದ್ರೆ ಅವರು ವಿಶೇಷವಾಗಿ ಅವರ ಶಾಲೆಗಳಿಗೆ ವಿಸಿಟ್ ಮಾಡೋದು, ಭೇಟಿ ಕೊಡೋದು ಬಹಳ ನಿರಂತರ ಇರ್ತಿತ್ತು. ಅವ್ರದ್ದೊಂದು ಏನಪ್ಪ ನಮ್ಮ ಮಕ್ಕಳಿಗೆ ಹೋದ್ರೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದವ್ರು. ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ನಮ್ಮ MLA ಇವತ್ತು ಶಾಸಕರು ನಮ್ಮ ಸ್ಕೂಲಿಗೆ ಬರತ್ತಾರಂದ್ರೆ ನಮ್ಮ ಶಿಕ್ಷಕರು ಕೂಡ ಸಾಕಷ್ಟು ಮಕ್ಕಳಿಗೆಲ್ಲ ರೆಡಿ ಮಾಡ್ತಿದ್ವು. ಯಾಕಂದ್ರೆ ಇಲ್ಲ ಶಾಸಕರ ವಿಶೇಷವಾಗಿ ಭಾಳ ಮಕ್ಕಳ ಪ್ರಶ್ನೆ ಬೆಳೆದ ಗಿಡ ಮತ್ತಿದ್ರು ಕೂಡ ಅವು ನಮಗೆ ಕಾಣಿಸೋದಿಲ್ಲ. ನಮ್ಮ ಬೋರಕ್ಕನವರ ಪರಿಸ್ಥಿತಿಯು ಹಾಗೆ ಆಗಿದೆ. ಒಬ್ಬ ಒಳ್ಳೆಯ ನೃತ್ಯ ನಿರ್ದೇಶಕನಾಗಿದ್ದರೂ ಕೂಡ ನಾವು ಅವನಷ್ಟು ಗುರುಸ್ತಾ ಇಲ್ಲ. ಇವತ್ತು ತಿಳ್ಕೊಳ್ಳಿ, ಅವರೇನಾದರೂ ಫೇಮಸ್ ಆಗಿ ಮತ್ತೆ ಬೆಳಕಿಗೆ ಬಂದಾಗ ಬೈಲೊಂಗಲದ ಹೆಸರು ಬರ್ತದೆ. ಅದು ನಾವು ಹಿರಿಯರೆಲ್ಲ ಜ್ಞಾಪಕವಾಗಿ ಇಟ್ಕೋಬೇಕು. ಇಷ್ಟೆಲ್ಲ ಆಧುನಿಕತೆಯ ಶಾಲೆಗಳು ಇದ್ದಾಗ ಕೂಡ ಈ ಶಿಬಿರದ ಅವಶ್ಯಕತೆ ಇದೆ ಅನ್ನುವ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಇವತ್ತೆಲ್ಲ ನೀವು ರಿಸಲ್ಟ್ ನೋಡಿದಿರಿ, SSLC ರಿಸಲ್ಟ್ ನೋಡಿದಿರಿ. 625ಕ್ಕೆ 625 ಮಾರ್ಕ್ಸ್ ತಗೊಂಡ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಆದ್ರೆ ಇದು ಬೇಕು, ಬೇಡ ಅಂತ ಅಲ್ಲ. ಅದ್ರ ಜೊತೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೂಡ ಬೇಕಾಗ್ತದೆ. ಮತ್ತು ಇನ್ನೊಂದು, ನಾವು ತಂದೆ ತಾಯಿಗಳು ಒಟ್ಟು ವಿಚಾರ ಮಾಡೋದಿಲ್ಲ, ಆ ಮಗುವಿನಲ್ಲಿ ಏನೋ ಒಂದು ಸೂಕ್ತವಾದ ಚೈತನ್ಯ ಇದೆ ಅಥವಾ ಒಂದು ಕಲೆ ಇದೆ, ಅದನ್ನು ನಾನು ಹೊರಗಿಡಬೇಕು ಅನ್ನೋ ಮಾತುಗಳು ಬರುವುದಿಲ್ಲ. ಅವನನ್ನು ಮಾರ್ಕ್ಸ್ ಗಳಿಸುವ ಒಂದು ಯಂತ್ರವನ್ನಾಗಿ ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ತಂದೆ ತಾಯಿಗಳು, ಯಾಕಂದರೆ ಈಗಿನ ವಿದ್ಯಮಾನವೂ ಹಾಗೆ ಇದೆ. ಈ ಪರಿಸ್ಥಿತಿಗೆ ತಕ್ಕಂಗೆ ನಮ್ಮ ಆಸೆ ವಿದ್ಯಾರ್ಥಿಗಳು ಹೆಚ್ಚು ಮಾಡಿಕೊಂಡ್ರೆ ಮುಂದೆ ಹೋಗ್ತಾರೆ, ಜೀವನ ಮಾಡ್ತಾರೆ ಅನ್ನೋದು ನಮ್ಮ ತಲೆಯೊಳಗದ. ಆದರೆ ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿದ್ದೀನಿ, ಎಷ್ಟು ಚಂದ ಚಿತ್ರ ತೆಗೆದಿದ್ದು. ಬೈಲಹೊಂಗಲದಲ್ಲಿ ಮಕ್ಕಳಿಗೆ ಒಂದು ಡ್ಯಾನ್ಸನ್ನು ಕಲಿಸ್ಬೇಕು, ಅವರ ಮುಂದೆ ಹೋಗಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ಇವತ್ತು ನಾವು ಗ್ರಾಮೀಣ ಕ್ರೀಡೆಗಳನ್ನು ಮರ್ತು ಬಿಟ್ಟಿದ್ದೇವೆ. ಈ ಮಕ್ಕಳಿಗೆ ಈಗೇನು ತಾಯಂದಿರು ಪ್ರೋತ್ಸಾಹ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾ ಇದ್ದಾರೆ. ಅವರಿಗೆ ಅದೊಂದು ಮೊದಲೇದು ಅವ್ರಿಗೆ ದೇಹಕ್ಕೆ ಎಕ್ಸಸೈಸ್ ಆಗ್ತದೆ. ಮತ್ತು ಇವತ್ತಿನ ಹೊಸ ಯುಗದಲ್ಲಿ ಕೆಲವೊಂದು ರೋಗಗಳಿಗೆ ಈ ಮ್ಯೂಸಿಕ್ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾವು ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದ್ರಿಂದ ಅವರ ಫಿಟ್ನೆಸ್ ಒಂದು ಇಂಪ್ರೂವ್ ಆಗ್ತದೆ, ಅದೇ ರೀತಿ ಮೈಂಡ್ ಫ್ರೆಶ್ ಆಗೋದ್ರಿಂದ ಅವ್ರಿಗೆ ಏನೋ ಒಂದು
ಸ್ಟಡಿ ಮಾಡೋ ಮುಂದೆ ಒಮ್ಮೆ ಓದಿದ್ರು ಸಹ ಅದು ತಲೆಗೆ ಹೋಗುವಂಥ ಅವ್ರಿಗೊಂದು ಆ ಕೆಪಾಸಿಟಿ ಬರ್ತದೆ. ಅದಕ್ಕೆ ತಾವೇನೊಂದು ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಮೊದಲ ತಾಯಂದ್ರಿಗೆ ಮತ್ತು ಪಾಲಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಏನೊಂದು ಕುಮಾರ್ ಗೋಡಪ್ಪನವರು ಈ ಚಿತ್ರರಂಗದಲ್ಲಿ ಬೆಂಗಳೂರಲ್ಲಿ ಬೈಲೊಂಗಲ್ ಹೆಸರನ್ನು ಪದೇ ಪದೇ ಕೇಳುವಂಗೆ ಮಾಡ್ತಾ ಇದ್ದಾರೆ. ಅವರು ಚಿತ್ರರಂಗದಲ್ಲಿ ಮತ್ತು ಈ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಅವರು ಸಾಧಿಸಲಿ ಮತ್ತು ಚಿತ್ರರಂಗದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ಅವ್ರನ್ನ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಮೆಟ್ಗುಡ್ ಸರ್ ಅವರೇ, ಪುಸನ್ನೂರ್ ಸರ್ ಅವರೇ ಮತ್ತು ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಮಾಂತೇಶಣ್ಣ ತುರ್ಮರಿ ಅವರೇ, ಉಮೇಶ್ ಹಿರೇಮಠ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಹಾಸಿದಂಥ ಇನ್ನುಳಿದ ಎಲ್ಲ ಗಣ್ಯಮಾನ್ಯರೇ ಮತ್ತು ಪಾಲಕರೇ, ಮಾತೆಯರೇ, ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ಈಗಾಗಲೇ ಈ ಒಂದು ಶಿಬಿರದ ಬಗ್ಗೆ ವಿಶೇಷವಾಗಿ ಎಲ್ಲರೂ ಮಾತಾಡಿದ್ದಾರೆ. ಮಕ್ಕಳಲ್ಲಿ ಒಂದು ಶಿಕ್ಷಣ ಅಂತಂದ್ರೆ ಏನಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಒದಗಿರ್ತಕ್ಕಂಥ, ಮಕ್ಕಳಲ್ಲಿ ನಿಜವಾಗ್ಲೂ ಇರ್ತಕ್ಕಂಥ, ಅವರಲ್ಲಿ ಐತಲ್ಲ ಅದನ್ನು ಹೊರಗೆ ತೆಗೆಯುವುದೇ ಶಿಕ್ಷಣ. ಕೇವಲ ಅಕ್ಷರ ಜ್ಞಾನವನ್ನು ಕೊಟ್ಟು ಅವರನ್ನು ಮಾರ್ಕ್ಸ್ಕಾರ್ಡ್ಗೆ ಸೀಮಿತ ಮಾಡಿ ಈ ಮಕ್ಕಳ ಮನಸ್ಸನ್ನು ಒಳ್ಳೆಯದತ್ತ ತಾವು ಅವರ ಮನಸ್ಸನ್ನು ಒಳ್ಳೆಯ ದಾರಿ ತೋರಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಪಾಲಕರ ಮೇಲೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಬೇಸಿಗೆಯ ರಜೆಯಲ್ಲಿ ಕುಮಾರ ಗೋಡಪ್ಪನವರು ಒಳ್ಳೆಯ ಕಲಾವಿದರು, ಕನ್ನಡ ಚಲನಚಿತ್ರದ ನಟರಾಗಿ ಇವತ್ತು ನಮ್ಮ ಭಾಗದ ಎಲ್ಲ ಮಕ್ಕಳಲ್ಲಿ ತಮ್ಮ ಪ್ರತಿಭೆಗಳನ್ನು ನೋಡುವುದರ ಮುಖಾಂತರ ಅವರ ಕಲೆಯನ್ನು ಈ ಕನ್ನಡ ನಾಡಿಗೆ ಬಿತ್ತರಿಸ್ತಾ ಇದ್ದಾರೆ. ಅವರ ಕಾರ್ಯ ನಿಜವಾಗಿಯೂ ಸುಚಾರ್ಯವಾಗಿದೆ. ಇಂಥ ಒಂದು ಕಾರ್ಯ ಪ್ರತಿ ವರ್ಷ ನಡೀಲಿ, ಅವರ ಒಂದು ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ. ತಾವು ಪಾಲಕರು ಮಕ್ಕಳ ಭವಿಷ್ಯಕ್ಕೆ ಬಹಳ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಮಕ್ಕಳ ಮೇಲೆ ಬಹಳಷ್ಟು ದಿನವಿಡೀ ಕ್ಷಣಕ್ಕೂ ನಿಗಾ ಇಟ್ಟರೆ ಮಾತ್ರ ನಮ್ಮ ಮಕ್ಕಳು ಈ ಭವ್ಯ ಭಾರತ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ದುಷ್ಟ ಸಮಾಜದಲ್ಲಿ ಅವರನ್ನು ಮತ್ತೊಂದೆಡೆ ಕರೆದುಕೊಂಡು ಹೋದಂತೆ ತಾವು ಜವಾಬ್ದಾರಿ ವಹಿಸಿದಂತೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಾನು ಯಾರ ಮಾತುಗಳಿಗೆ ವಿರಾಯ ಹೇಳ್ತೇನೆ.